ಹಲೋ ನಮಸ್ಕಾರ ಎಲ್ಲರೂ ಹೆಂಗದೀರಿ. ಇವತ್ತು ಅತ್ತಿ ಸೊಸಿ ವಿರೋಧ ಪಕ್ಷದ ಅಂತೇಳಿ ಒಂದು ಕಾಮಿಡಿ ವಿಡಿಯೋ ಮಾಡತ್ತೀನಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕಮೆಂಟ್ ಶೇರ್ ಮಾಡಿರಿ. ಹಂಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಇನ್ನೊಂದು ಲಾಂಗ್ ವಿಡಿಯೋ ಹಾಕ್ಬೇಕು ಅಂದ್ಕೊಂಡೇನು ಎಪಿಸೋಡ್ ಥರ. ಫಸ್ಟ್ ಇವು ಶಾರ್ಟ್ ಒಂದು 4-5 ವಿಡಿಯೋ ಇದ್ದಾವೆ ಹಾಕತ್ತೀನಿ. ಆಮೇಲೆ ಒಂದು ದೊಡ್ಡ ಲಾಂಗ್ ವಿಡಿಯೋ ಹಾಕ್ತೀನಿ. ಅದೊಂಥರ ಕಾಮಿಡಿ ಮತ್ತು ಫ್ಯಾಮಿಲಿ ಸ್ಟೋರಿ ಆ ಥರ ಮಿಕ್ಸ್ ಐತಿ. ಇವಾಗ ಈ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ಹೆಂಗಾಗೈತಿ ಅಂತೇಳಿ ಕಮೆಂಟು ಮಾಡಿರಿ, ಹಂಗೆ ಲೈಕ್ ಮಾಡಿರಿ. ಸುಮಾ ಸುಮಾ ಏನು ಮಾಡತ್ತೀವ ಬಾಯಿಲೆ? ಏನ್ರಿ ಅತ್ತಿರಿ ಕರೆದ್ರಿ ನನ್ನ? ಹ್ಞೂ ಮುದ್ದಿನ ಸೊಸಿ ಕರೆದೆ, ನಾನು ನೀನು ಕರೆದಿರೋದು. ನೋಡು, ಈಗ ಹೊಸದಾಗಿ ಮದುವೆಯಾಗಿ ಬಂದು ನಮ್ಮ ಮನೆ ರೀತಿ ನೀತಿ ಎಲ್ಲ ನೀನು ತಿಳ್ಕೊಬೇಕು. ನಾ ಎಲ್ಲ ಕಲಿಸ್ಕೊಂತ ಹೋಗ್ತೀನಿ, ನೀ ತಿಳ್ಕೊಂತ ಹೋಗ. ಏನು ರೀತಿ ನೀತಿನ? ಹೊಸದಾಗೇನ ಪುರಾಣ ಚಾಲು ಮಾಡಿದಾರಪ್ಪ ಇವರು. ಏನು ಮುದ್ದಿನ ಸೊಸಿ ಏನೋ ಗೊಣಗಕತ್ತೀಯಲ್ಲ? ಏನಿಲ್ಲ ರೀ ಅತ್ತಿಯರ, ಎಲ್ಲ ರೀತಿ ನೀತಿ ಎಷ್ಟು ಚೆನ್ನಾಗಿ ಕಲ್ಕೋಬೇಕು ಅಂತೇಳಿ ಯೋಚನೆ ಮಾಡತ್ತಿದ್ದೆ. ನೀವು ಹೇಳ್ರಿ, ನಾನು ಕಲ್ಕತ್ತೇನೆ ಹಾಗೆ. ಹೌದಾವ, ಆಯ್ತು ನೋಡು. ಇವಾಗ ಫಸ್ಟ್ ನಾನು ಈ ಮನೆ ಹೋಮ್ ಮಿನಿಸ್ಟರು. ಹೋಮ್ ಮಿನಿಸ್ಟರ್ ರೀ ಅತ್ತಿಯರ ನೀವು? ಯಾಕವ ಹೋಮ್ ಮಿನಿಸ್ಟರ್ ಅನ್ನತ್ಲೆ ಮಕಾನ ಒಂಥರ ಆತಲ್ಲ. ಹೋಮ್ ಮಿನಿಸ್ಟರ್ ಅಲ್ಲ, ಹೋಮ್ ಮಿನಿಸ್ಟರ್. ಹ್ಞೂ ರೀ ಅತ್ತಿಯರ, ಆತ್ರಿ ಮುಂದೆ ಹೇಳ್ರಿ. ಮತ್ತು ನೆಕ್ಸ್ಟ್ ಮುಂದೆ ಬರೋದು ನಿಮ್ಮ ಮಾವ ಈ ಮನೆ ಫೈನಾನ್ಸ್ ಮಿನಿಸ್ಟರು. ಅದು ನಾನು ರೊಕ್ಕ ಕೊಟ್ಟ ಮೇಲೆ ಮುಂದೆ ಫೈನಾನ್ಸ್ ಮಿನಿಸ್ಟರ್ ಅವರು. ಹ್ಞೂ ರೀ ಅತ್ತಿಯರ. ನಾನು ಹೋಮ್ ಮಿನಿಸ್ಟರ್ ಅಲ್ಲ, ನಾನು ರೊಕ್ಕ ಬಿಡುಗಡೆ ಮಾಡಿಂದ ಮುಂದೆ ನಿಮ್ಮ ಮಾವನ ಕೆಲಸ, ನಿನ್ನ ಗಂಡನ ಕೆಲಸ, ಆಮೇಲೆ ನನ್ನ ಮಗಳ ಕೆಲಸ. ನಾನೇ ಈ ಮನೆ ಹೋಮ್ ಮಿನಿಸ್ಟರು. 20 ಸತ ನಾನೇ ಹೋಮ್ ಮಿನಿಸ್ಟರ್ ಅಂತ ಒತ್ತಿ ಹೇಳಕತ್ತಾಳ ನಮ್ಮ ಅತ್ತಿ. ಆಕೆ ಹೋಗಿ ನಾನು ಹೋಮ್ ಮಿನಿಸ್ಟರ್ ಅಲ್ಲ, ಈಗ ಎಷ್ಟು ಮಾಡ್ತಾ ಮಾಡಲಿ. ಏನೋ ಯೋಚನೆ ಮಾಡತ್ತಿದ್ದೀಯಲ್ಲ? ಅತ್ತಿಯರ, ಏನು ಯೋಚನೆ ಮಾಡತ್ತಿದ್ದಿಲ್ರಿ. ಈ ಮನೆ ನಿಮ್ಮ ಕೈಯಾಗ ಎಷ್ಟು ಚಂದ ಐತಿ, ಅದಕ್ಕೆ ನೀವು ಹೋಮ್ ಮಿನಿಸ್ಟರ್ ಕರೆಕ್ಟ್ ಅದೀರಿ ಅಂತ ಅನ್ಕೊಳಕತ್ತಿದ್ದೆ. ಈಗ ನಿನ್ನ ಗಂಡನ ಕೆಲಸವ ಅಂದ್ರೆ ನನ್ನ ಮಗನ ಕೆಲಸ. ಅವಂದು ಆಗು ಹೋಗು ನೋಡ್ಕೊಳ್ಳೋದು ಎಲ್ಲನೂ. ಕೆಲಸಕ್ಕೆ ಯಾರು ಬಂದರು, ಯಾರು ಹೋದ್ರು, ಎಷ್ಟು ರೊಕ್ಕ ಬಂತು, ಎಷ್ಟು ರೊಕ್ಕ ಬಿಡ್ತು, ಯಾರಿಗೇನು ಕೊಡ್ತು, ಯಾರಿಗೇನಿಲ್ಲ, ಅದೆಲ್ಲ ನೋಡ್ಕೊಳ್ಳೋದು ಅವನ ಕೆಲಸ. ಕರೆಕ್ಟಾಗಿರೋ ಕೆಲಸನೇ ಕೊಟ್ಟ. ಮೊದಲೇ ಸೋಂಬೇರಿ ಮಗ, ಮತ್ತಿಂಥ ಕೆಲಸ ಕೊಡೋರಿ ಅಂಥದ್ದು ಕೊಡ್ತಾಳೆ ನಮ್ಮ ಅತ್ತಿ. ಹಲ್ಲು ಮುಚ್ಚವನ್ನ ನೀನು. ಹಲ್ಲು ನೋಡಿ ಬೇಸರಾತು. ಮುಂದೆ ಹೇಳಕ್ಕೆ ಮನ್ಸು ಬರುವಲ್ತ ಹಲ್ಲು ನೋಡ್ಕೊಂತ. ನೋಡೋನಿ ಹೆಂಗದಾವ ಹಲ್ಲಂತಾರ ಅವಕ್ಕೆ ಯಾರೇ ಬಾಯಿ ಮುಚ್ಚು. ಆಯ್ತು ಬಿಡ್ರಿ ಅತ್ತಿಯಾರ, ಹೇಳ್ರಿ ಮುಂದೆ. ಹಾಂ, ಈಗ ಕರೆಕ್ಟಾಗಿ ಕಿವಿ ಕೊಟ್ಟು ಕೇಳಿಸ್ಕೊರ. ಕಿವಿಯಾಗಿನ ಏನರ ಹೊಲಸು ಇದ್ರು ಎಲ್ಲ ತಕ್ಕೊಂಡು ಕರೆಕ್ಟಾಗಿ ಕೇಳ. ಈಗ ನನ್ನ ಮಗಳು ಅಕ್ಕಿದು ಈ ಮನೆ ಅಭಿವೃದ್ಧಿ ಡಿಪಾರ್ಟ್ಮೆಂಟ್ ಕೊಟ್ಟೇನ ಅಕ್ಕಿಗೆ. ಏನ ಅಭಿವೃದ್ಧಿ ಡಿಪಾರ್ಟ್ಮೆಂಟ್ ಅಂಟಿಯರೀಗ? ಹ್ಞೂ, ಮತ್ತು ನನ್ನ ಮಗಳು ಭಾಳ ಶಾಣೆ ಆಗಿದ್ದಾಳವ. ಎಷ್ಟು ಕಲ್ತಾಳ ಗೊತ್ತನ? ನಿನ್ನ ಗಂಡನೂ ಅಷ್ಟು ಕಲ್ತಿಲ್ಲ, ಅಷ್ಟುಕೊಂಡು ಕಲ್ತಾಳ. ಅದಕ್ಕೆ ನಮ್ಮ ಮನೆ ಅಭಿವೃದ್ಧಿ ಅಂತೇಳಿ ಆಕಿಗೆ ಕೊಟ್ಟೈತಿ. ಅಲ್ಲ, ಅಭಿವೃದ್ಧಿ ಕೊಟ್ಟಾರಂತ ಇಲ್ಲೇ ಕುಂತು ಬಿಡೋದನ್ನ? ನಮ್ಮ ಅತ್ತಿಗೂ ಬುದ್ಧಿಲ್ಲ, ಆಕಿಗೂ ಬುದ್ಧಿಲ್ಲ. ಹೋಗಿ ತನ್ನ ಗಂಡನ ಮನ್ಯಾಗ ಅಭಿವೃದ್ಧಿ ಮಾಡೋದು ಬಿಟ್ಟು ನಮ್ಮ ಮನೆಗೆ ಏನು ಅಭಿವೃದ್ಧಿ ಮಾಡಕತ್ತಾಳೆ ಏನ? ಯಾಕಲೇ ನನ್ನ ಮಗಳು ಪೋಸ್ಟ್ ಕೇಳತ್ಲೆ ಬಾಯ ಮುಚ್ಚಿದೆಲ್ಲ, ಏನಾಯ್ತು? ಏನಿಲ್ರಿಪ್ಪ, ಕರೆಕ್ಟ್ ಇದ್ದರಿ, ಕರೆಕ್ಟ್ ಪೋಸ್ಟ್ ಕೊಟ್ಟಿರಿ ನೀವು. ನಿನ್ನ ಮಗಳು ಕರೆಕ್ಟ್ ಪೋಸ್ಟ್ ತೊಗೊಂಡಿರಿ. ಮಗ ಮಾವಾರಿಗೆ ಕರೆಕ್ಟ್ ಪೋಸ್ಟ್ ಕೊಟ್ಟಿರಿ, ಅವ್ರವ್ರ ತಕ್ಕ ಕೊಟ್ಟಿರಿ. ತಗೋರಿ, ಭಾರಿ ಖುಷಿ ಆತ್ರಿ ನನಗೆ ಕೇಳಿ. ಹಾಂ, ನಮ್ದಂತೂ ಎಲ್ಲದೂ ಮುಗೀತ್ವ. ಈಗ ನಿನಗೆ ಯಾವ ಪಕ್ಷ ಬೇಕು ಹೇಳು, ನಾನು ನಿನಗೆ ಯಾವ್ದು ಕೇಳ್ತಿ ಅದನ್ನು ಕೊಡ್ತೀನಂತ. ಏನ್ರಿ, ಹೌದಾ? ತಡ್ರಿ, ಹಂಗೆದು ಒಂದು ಸೆಕೆಂಡ್ ಯೋಚನೆ ಮಾಡ್ತೀನಿ. ಅಲ್ಲ, ನಮ್ಮ ಅತ್ತೆ ನೋಡಿದ್ರೆ ಎಲ್ಲ ತಾನು ತನ್ನ ಮಗಳು ಇಬ್ಬರು ತಮ್ಮ ಕೈಯಾಗ ಇಟ್ಕೊಂಡಾರ. ಈಗ ನಾ ಏನೋ ಮಾಡಿದ್ರು ಒಂಥರ ಕೆಲಸಕ್ಕೆ ಆಗಿ ಮನೆಯಾಗ ಮಾಡ್ಬೇಕು, ಕೆಲಸ ಮಾಡ್ಬೇಕು, ಇವ್ರು ಚಾಕ್ರಿ ಮಾಡ್ಬೇಕು, ಇವ್ರಿಗೆಲ್ಲ ಮಾಡಿ ಹಾಕ್ಬೇಕು. ಮತ್ತು ಇವ್ರು ಏನರ ಅಂದ್ರೆ ಅನ್ನಿಸ್ಕೋಬೇಕು. ಯಾಕಂದ್ರೆ ನನ್ನ ಗಂಡಿಗೂ ಅಂಥದ್ದು ಇಟ್ಟೈತಿ. ಅದು ಒಂಥರ ಪೆದ್ದಿದ್ದಂಗೆ ಐತಿ, ಬರೀ ಸೋಂಬೇರಿ. ಅಲ್ಲಿ ಇಲ್ಲಿ ಐತಿ, ಬರೀ ತಿರ್ಗೋದು ಹಾಕತಿ. ಏನು ಮಾವಾರಂತೂ ಏನು ಮಾಡೋಕ್ಕಾಗಲ್ಲ. ಈ ಅತ್ತಿಗೆನ ಹೆದರ್ಕೊತಾರೆ ಅವರು. ಮತ್ತೇನು ಮಾಡೋದು? ಇವ್ರ ಆಟ ಮುಗಿಸ್ಬೇಕು, ಇವ್ರನ್ನ ಮೂಲ್ಯಾಗ ಕುಂದಿರಿಸಿ ನಾನು ಹೋಮ್ ಮಿನಿಸ್ಟರ್ ಆಗಬೇಕು ಅಂತಂದ್ರೆ ನಾನೊಂದು ಏನರೇ ಬೇರೆನೋ ಹೇಳಬೇಕು. ಆಯ್ತು ತಡಿ, ಹೇಳ್ತೀನಿ ಈಗ.
ಏನು ಆ ಮುದ್ದಿನ ಸೊಸಿ ಅಷ್ಟು ಯೋಚನೆ ಮಾಡತ್ತಿದ್ದಿ? ಬಡ ಬಡ ಹೇಳಿ ನಿನಗೆ ಏನು ಬೇಕಂತೇಳಿ, ಮುಂದೆ ಮನ್ಯಾಗ ಬೇಕಾದಷ್ಟು ಕೆಲಸ ಅದಾವ ಮಾಡಕ್ಕೆ. ಅಲ್ಲಿ ಅತ್ತಿ ಸೊಸಿ ಇಬ್ಬರು ಮಾತಾಡ್ಕೊಂಡು ನಿಂತಾರಲ್ಲ, ತಡಿ ಹೋಗೋಣ. ಏನು ಸುಮಾ, ಆರಾಮದ್ದೀಯನ? ನಿಮ್ಮತ್ತಿ ಏನೋ ಹೇಳಕತ್ತಾಳಲ್ಲ, ಅತ್ತಿ ಸೊಸಿ ಜೋರು ಮಾತಾಡ್ಕೊತ ನಿಂತೀರಿ. ಏನಿಲ್ಲ ಬಾಲೆ, ಹಂಗೆ ನಮ್ಮ ಮನೆ ರೀತಿ ನೀತಿ ಎಲ್ಲ ಹೇಳ್ಕೊಡತ್ತಿದ್ದೆ ನನ್ನ ಸೊಸಿಗೆ. ಆಕೆನೂ ಚಂದ ಕೇಳ್ಕೊಳಕತ್ತಿದ್ಲು. ಬಾ ಚಾ ಮಾಡಿಸ್ತೇನೆ, ಬಾ ಕುಂದ್ರ ಬಾ ಈ ಕಡೆ. ಏನಕ್ಕ ನಿಮ್ಮ ಮನೆ ರೀತಿ ನೀತಿ ಹೇಳ್ಕೊಡಕತ್ತಿದ್ಯಾ? ಚಲೋ ಆಯ್ತು ಬಿಡು. ಇಷ್ಟೋ ತನಕ ಹೇಳೇನಂತಂದು ನಿನ್ನ ಸೊಸಿ ಏನು ಕಲ್ಕೊಂಡ್ಲು, ಏನು ಹೇಳಿದ್ಲು? ಅತ್ತಿಯರ ನೀವು ಕೇಳಿದ್ರಲ್ಲ ನಿನಗೆ ಯಾವ ಪಕ್ಷ ಬೇಕು ಅಂತೇಳಿ, ಇಷ್ಟೋ ತನಕ ಎಲ್ಲ ಲೆಕ್ಕ ಹಾಕಿ ಎಲ್ಲ ಮಾಡಿ ಯೋಚನೆ ಮಾಡಿ ಹೇಳ್ತೇನೆ ನೋಡ್ರಿ ಈಗ ಯಾವ ಪಕ್ಷ ಬೇಕಂತೇಳಿ. ಏನು ದೊಡ್ಡ ಸೈಂಟಿಸ್ಟು, ಇಷ್ಟೋ ತನಕ ಯೋಚನೆ ಮಾಡಿ ಲೆಕ್ಕ ಹಾಕಿ ಹೇಳ್ತಾಳಂತೆ. ನೀನ ಹೇಳು ಬಡ ಬಡ, ಏನು ಬೇಕು, ಏನು ಮಾಡಕ್ಕೆ ನೀನು? ನಾನು ಸುಮಾ ವಿರೋಧ ಪಕ್ಷದ ನಾಯಕಿಯಾಗಿ ಅಧಿಕಾರ ಸ್ವೀಕರಿಸುತ್ತೇನೆ ಅತ್ತೆಯವರೇ. ಹೆಂಗೈತ್ರಿ ನಮ್ಮ ಫಸ್ಟ್? ಯಾಕ್ರಿ ಅತ್ತಿಯರ ಬಾಯಿ ತಕ್ಕೊಂಡು ಕುಂತು ಬಿಟ್ರಲ್ಲ? ನೋಡ್ರಿ ನೊಣ ಹೊಂಟೈತೆ ಅತ್ತಿಯರ ಬಾಯಿ ಮುಚ್ಚ್ರಿ. ನೀನು ಹುಚ್ಚು ಬೋಸಡಿ, ಬಾಯಿಲ್ ನಿನ್ನ ಐತಿನ ಬಾಯಿಲ. ಅತ್ತಿಯರ ಕೀಲ ನಾ ಬರಕ್ಕಿಲ್ಲ. ಏನಕ್ಕ ನಿನ್ನ ಸೊಸಿ ಹಿಂಗಂದ್ಲು? ಅಂತಾಳದ ಏನು ಮಾಡ್ತಾ? ಅನ್ನದಷ್ಟು ಹಾಕಿದ್ದು ಏನ್ರ ನಡ್ಸಕ್ಕೆ ಬಿಡ್ತೇನೆ ನನ್ನ? ಓಹೋ ಮಹಿಳಾ ಮಂಡಳಿ ಎಲ್ಲ ಇಲ್ಲೇ ಸೇರ್ಬಿಟ್ಟೈತಿ. ಇದೇನ್ರಿ ಅಶ್ವಿನಿ ಅಕ್ಕಾರಿ, ಯಾಕೆ ಹಂಗೆ ಬೈ ತಕೊಂಡು ನಿಂತೀರಿ? ಏನಾತ? ಈಗ ಯಾಕೆ ಈ ಪರಿ ಸಿಟ್ಟಾಗ್ಯಾಳ? ಮತ್ತೇನ್ರಿ ನಿಮ್ಮ ಸೊಸಿ ಅಷ್ಟು ಚಂದ ಮಾತಾಡಿ ಹೋದ್ಲು. ಆಕೆ ಮಾತಾಡಿದ್ ಕೇಳಿ ಇದು ಹಿಂಗ ಬಡ್ದೈತೆ ನನಗಂತ್ರಿ. ನನ್ನ ಸೊಸಿಗೇನ್ರಿ ಬಂಗಾರದಂಥ ಸೊಸಿ ಅಕ್ಕಿ. ಬಂಗಾರ, ಕಾಗಿ ಬಂಗಾರ. ಮಾತಾಡೋ ಮಾತು ಕೇಳೋಕ್ಕಿದು ಹಂಗೆ. ಕೂಲ್ ಡೌನ್ ಸಮಾಧಾನ. ಎಲ್ಲಿ ಸಮಾಧಾನ ರೀ? ಏನೋ ಶಬ್ದಿಸ್ತಾಡ್ರಿ. ಈಕಿ ನಿಮ್ಮ ಹೆಂಡತಿನ ಮೂಲೆ ಕುಂದ್ರಿಸಿ ಆಕಿ ತಲೆ ಮೇಲೆ ನಿಮ್ಮ ಸಸಿ ಕುಣ್ದಾಡ್ಲಿಲ್ಲ ಅಂದ್ರೆ ನನ್ನ ಹೆಸರು ಕರಿಬೇಡ್ರಿ. ಏನು ಹೌದಾ? ಯಾಕ್ರಿ ಹಂಗೆ ಕನ್ನಕತ್ತೀರಿ? ಮತ್ತೇನ್ರಿ ನಿಮ್ಮ ಸೊಸಿ ವಿರೋಧ ಪಕ್ಷ ತಗೊಂಡಾಳ ಅಂದರೆ ಈಕಿ ಅಪೋಸಿಟ್ಟು. ಈಕಿ ಏನು ಮಾಡಿದ್ರು ಆಕಿ ಎಲ್ಲದಕ್ಕೂ ವಿರೋಧ ಆಗ್ತಾಳ, ಅದಕ್ಕೆ ಹೇಳಿದೆ. ಹೌದಾ? ಅಂದ್ರೆ ಈಗ ಸದ್ಯ ನಾ ಪಾರ್ಟಿ ಚೇಂಜ್ ಮಾಡ್ತೇನಪ್ಪ. ರಾಜೀನಾಮೆ ಕೊಡ್ತೀನಿ ಈ ಪಾರ್ಟಿಗೆ, ವಿರೋಧ ಪಕ್ಷ ಸೇರ್ಕೊತೇನೆ ನಾನಂತ್ರಿ. ಏನು ವಿರೋಧ ಪಕ್ಷ ಸೇರ್ಕೊಂತೀರಾ? ನೋಡ್ರಿ, ನೀವು ಸೊಸಿ ಏನು ಮಾಡಿದ್ರು ನಡೆಯಂಗಿಲ್ಲ. ನಾನು ಈ ಮನೆ ಹೋಮ್ ಮಿನಿಸ್ಟರ್. ನೋಡು, ನಿನ್ನ ಪಾರ್ಟಿ ಒಳಗೆ ನೀನೊಬ್ಬಕಿ, ಆಮೇಲೆ ಇಷ್ಟು ದಿವಸ ನಾನಿದ್ದೆ. ನಾನಂತರೂ ರಾಜೀನಾಮೆ ಕೊಡ್ತೇನೆ ನಿನ್ನ ಪಾರ್ಟಿಯಿಂದ, ಬಿಟ್ಟು ವಿರೋಧ ಪಕ್ಷ ಸೇರ್ಕೊತೀನಿ. ಇನ್ನು ಮಗ ಹೆಂಡತಿ ಹೇಳ್ದಂಗೆ ಕೇಳಬೇಕು, ಅವನು ಅದೇ ಪಕ್ಷನ. ಮಗಳು ಗಾಳಿ ಬಂದಂಗೆ ತೂರ್ಕೋ, ಆಕಿಗೆ ಯಾರು ಏನಂತಾರ ಅವ್ರ ಸಪೋರ್ಟಿಗೆ ಹೋಗ್ಕೊಳ್ಳೋ. ನೀ ಒಬ್ಬಾಕಿ ಈ ಮನೆಯಾಗ ಏನು ಮಾಡ್ತೀನಿ ನೋಡ್ಕೊ.